ಹಾಯ್ ಆಲ್. ನಾವು ಭಾನುವಾರ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನೋಡೋಕೆ ಹೋಗಿದ್ವಿ. ಈ ಫಂಕ್ಷನ್ನು 3 ದಿನ ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ ಮಂಡ್ಯದಲ್ಲಿ ಫಂಕ್ಷನ್ ನಡೀತು. ನಾವು ಫ್ರೈಡೇ ಮತ್ತು ಸ್ಯಾಟರ್ಡೇ ಹೋಗೋಕ್ಕಾಗಲಿಲ್ಲ. ಭಾನುವಾರ ಮಂಡ್ಯದಲ್ಲಿ ನಮ್ಮ ಅಕ್ಕನ ಮನೆಯಲ್ಲಿ ಎಲ್ರಿಗೂ ನಮಗೆ ಊಟ ಮತ್ತು ತಿಂಡಿ ಎಲ್ಲ ಇಟ್ಕೊಂಡಿದ್ರು. ಯಾಕಂದರೆ ನಮ್ಮ ತಮ್ಮಂದು ಇವಾಗ ಹೊಸ್ದಾಗಿ ಮದುವೆ ಆಯ್ತಲ್ವ, ಅದಕ್ಕೆ ಮನೆಯಲ್ಲಿ ಊಟಕ್ಕೆಲ್ಲ ಇಟ್ಕೊಂಡಿದ್ರು. ನಾವು ಬೆಳಿಗ್ಗೆ ನಾನು ಮತ್ತು ನನ್ನ ತಮ್ಮ ಹೊರಟ್ವಿ. ಆಮೇಲೆ ನಂದಿನಿ ಅವ್ರ ಅಕ್ಕವ್ರ ಮನೇಲಿದ್ದರು. ಆ ನಂದಿನಿನೂ ಕರ್ಕೊಂಡು ನಾವು ನಮ್ಮ ಅಕ್ಕವ್ರ ಮನೆಗೆ ಹೋದ್ವಿ ಮಂಡ್ಯದಲ್ಲಿ. ಅಲ್ಲೋಗ್ಬಿಟ್ಟು ತಿಂಡಿ ತಿಂದ್ಕೊಂಡು ಸುಮ್ಮನೆ ಊಟದವರೆಗೂ ಏನಕ್ಕೆ ಕೂತ್ಕೊಳ್ಳೋದು, ಹೋಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ನೋಡ್ಕೊಬರೋಣ ಅಂದ್ಬಿಟ್ಟು ನಮ್ಮ ಅಕ್ಕನೂ ಕರ್ಕೊಂಡು ನಂದಿನಿ, ನಾನು ಮತ್ತು ನಮ್ಮ ಅಕ್ಕ ಎಲ್ಲ ಹೊರಟ್ವಿ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ತುಂಬ ಚೆನ್ನಾಗಿ ಫಂಕ್ಷನ್ ಎಲ್ಲ ಆಯಿತು. ರೋಡಲ್ಲಿ ಅಕ್ಕಪಕ್ಕ ಬ್ಯಾನರ್ಗಳು, ಆಮೇಲೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸ್ವಾಗತ ಮತ್ತು ಬಾವುಟಗಳು, ಲೈಟಿಂಗ್ಸು ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಮಂಡ್ಯ ಟೌನಲ್ಲಿ ರೋಡಿಗೆಲ್ಲ. ಆಮೇಲೆ ಇದು ಫಂಕ್ಷನ್ ಬಂದು ಸಾಂಜೆ ಆಸ್ಪತ್ರೆ ಅಂದರೆ ಮಂಡ್ಯದಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ ಅನಿಸುತ್ತೆ, ಮಂಡ್ಯ ಬಸ್ ಸ್ಟಾಪ್ಗೂ ಆಸ್ಪತ್ರೆಗೂ. ಅಲ್ಲಿ ಒಂದು 80 ಎಕರೆ ಜಾಗದಲ್ಲಿ ಫಂಕ್ಷನ್ ನಡೆದಿದ್ದು. ನಾವಿವಾಗ ಅಲ್ಲಿಗೆ ಹೋಗ್ತಿದ್ದೀವಿ. ಅಕ್ಕಪಕ್ಕ ರೋಡ್ ಸುತ್ತಮುತ್ತ ಡೆಕೋರೇಷನ್ನು, ಈ ಬ್ಯಾನರ್ಗಳೆಲ್ಲ ನೋಡಿಕೊಂಡು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದ್ದ ಜಾಗಕ್ಕೆ ಬಂದ್ವಿ. ಇಲ್ಲಿ 2 ವೀಲರು 4 ವೀಲರ್ ಎಲ್ಲ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ನನ್ನ ತಮ್ಮ ಕಾರ್ ಪಾರ್ಕ್ ಮಾಡ್ಬಿಟ್ಟು ಬರ್ತೀನಿ ಇಲ್ಲೇ ಇರಿ ಅಂದ್ಬಿಟ್ಟು ಹೋದ. ಇಲ್ಲಿ ಫಂಕ್ಷನಿಗೆ ಎಷ್ಟೊಂದು ಜನ ಹೋಗ್ತಿದ್ರು, ಬರ್ತಾನೆ ಇದ್ದರು ತುಂಬ ಜನ. ಆಮೇಲೆ ಸಂಡೇ ಬೇರೆ, ಎಲ್ಲರಿಗೂ ರಜೆ ಇರೋದ್ರಿಂದ ತುಂಬ ಜನ ಬಂದಿದ್ದರು. ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದ್ದು ನಾವಿವಾಗ ಕಾರ್ ಪಾರ್ಕ್ ಮಾಡೋದ್ವಲ್ಲ, ಅದ್ರ ಆಪೋಸಿಟ್ಟು ಇಲ್ಲಿ 2 ವೀಲರ್ಗೆ 4 ವೀಲರ್ಗೆಲ್ಲ ಪಾರ್ಕಿಂಗ್ ಫೆಸಿಲಿಟಿ ತುಂಬ ಚೆನ್ನಾಗಿತ್ತು. ಇಲ್ಲಿ ಹೈವೇ ರೋಡನ್ನ ನೋಡೋದಕ್ಕೆ ಒಂಥರ ಖುಷಿ ಆಗ್ತಿತ್ತು. ಅದು ಒಂಥರ ವ್ಯೂ ಚೆನ್ನಾಗಿತ್ತು. ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ ರೋಡು. ಇಲ್ಲಿ ನಾವು ಎಲ್ಲರ ಜೊತೆಯಲ್ಲೇ ಸಮ್ಮೇಳನ ನಡೀತಿದ್ದ ಜಾಗಕ್ಕೆ ನಡ್ಕೊಂಡು ಹೋದ್ವಿ. ಈ ರೋಡಿಂದ ಆ ಸ್ಟೇಜ್ವರೆಗೂ ಅಂದರೂ ಒಂದು 600-700 ಮೀಟರ್ ಆಗುತ್ತೆ. ಇಲ್ಲೇ ರೋಡ್ ಸೈಡೇ ಕೆಂಪು ಮತ್ತು ಹಳದಿದು ಮುಖದ ಮೇಲೆಲ್ಲ ಕನ್ನಡ ಬಾವುಟದ್ದು ಪೇಂಟ್ ಎಲ್ಲ ಹಾಕ್ತಿದ್ರು. ಎಷ್ಟೊಂದು ಜನ ಹಾಕ್ಸ್ಕೊತಿದ್ರು. ಇವರು ನಂದಿನಿ ಅವರ ಮಾವನ ಮಗಳು, ಅವ್ರಿಗೂ ಕೂಡ ಹಾಕ್ಸಿದ್ವಿ. ಇವಾಗ ನಾವು ಸ್ಟೇಜ್ ಹತ್ರ ನಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲಿ ಎಲ್ರಿಗೂ 3 ದಿನ ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ ಎಲ್ರಿಗೂ ಬಸ್ಸು ಫ್ರೀ ಇತ್ತು. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬರೋದಕ್ಕೆ ಎಲ್ರಿಗೂ ಬಸ್ಸು ಫ್ರೀ ಇತ್ತು. ಅಂದರೆ ಒಂದೊಂದು ಪಂಚಾಯಿತಿಗೆ ಒಂದು ದಿನಕ್ಕೆ ಒಂದೊಂದು ಬಸ್ಸು. ಅಂದರೆ 3 ದಿನವೂ ಡೈಲಿ ಒಂದು 10 ಗಂಟೆ 10:30ಗೆ ಅವ್ರ ಪಂಚಾಯಿತಿ ಹತ್ರ ಬಸ್ ಬರುತ್ತೆ. ಬರೋರೆಲ್ಲ ಒಂದು ಪಂಚಾಯಿತಿಗೆ ಒಂದು 6-7 ಹಳ್ಳಿಗಳು ಸೇರ್ಕೊಂಡಿರುತ್ತಲ್ವ, ಆ ಹಳ್ಳಿಯಿಂದ ಬರೋರೆಲ್ಲ ಆ ಟೈಮಿಗೆ ಪಂಚಾಯಿತಿ ಹತ್ರ ಬಂದು ಬಸ್ ಹತ್ಕೊಂಡು ಬರಬೇಕು. ಆ ಥರ ಫೆಸಿಲಿಟಿ ಕೂಡ ಕೊಟ್ಟಿದ್ದರು. ಇಲ್ಲಿ ನೀವು ನೋಡ್ಬೋದು ರೋಡ್ ಸೈಡೇನೆ ಎತ್ತಿನ ಗಾಡಿ ಆಗಿರ್ಬೋದು, ಇವಾಗ ಮಕ್ಳದ್ದು ಆಟ ಸಾಮಾನಾಗಿರ್ಬೋದು, ಬುಕ್ಸು ಎಲ್ಲ ಕೂಡ ಇದು ನಾವು ನಡ್ಕೊ ಬಂದ್ವಿ ಅಲ್ವಾ, ಆ ದಾರಿನಲ್ಲಿ ಎಷ್ಟೊಂದು ಇಟ್ಟಿದ್ರು. ಇಲ್ಲಿ ನಾವು ಸ್ಟೇಜು ನೋಡಿದ್ವಿ. ಅಪ್ಪ ಏನಂದರೆ ಅಲ್ಲಿ ಯಾರು ನಿಂತ್ಕೊಂಡು ಭಾಷಣ ಮಾಡ್ತಾವ್ರಂತನೂ ಅಷ್ಟು ಕಾಣಿಸಲ್ಲ. ಅಲ್ಲಿ ಯಾರೂ ಇರಲಿಲ್ಲ. ಒಬ್ಬರು ಮಾತ್ರ ಏನೋ ಭಾಷಣ ಮಾಡ್ತಿದ್ರು. ಮಹಿಳಾ ಮತ್ತು ಸಮಾಜ ಕಲ್ಯಾಣ ಇಲಾಖೆಯವ್ರು ಅಂತ ಅನಿಸುತ್ತೆ. ಫುಲ್ಲು ಮಹಿಳೆಯವ್ರ ಬಗ್ಗೆನೇ ಭಾಷಣ ಮಾಡ್ತಿದ್ರು. ನಾವೆಲ್ಲ ಸ್ಟೇಜ್ ಹತ್ರ ಎಲ್ಲ ಹೋಗಿ ನೋಡೋಕೆ ಹೋಗಲಿಲ್ಲ, ತುಂಬ ದೂರದಿಂದನೇ ನೋಡಿದ್ವಿ. ಇಲ್ಲಿ ಈ ಆರ್ಚ್ ಇದೆಯಲ್ವಾ, ಅಂದರೆ ಡಿಸೈನ್ ಮಾಡಿದ್ದಾರಲ್ವ, ಅದಂತೂ ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಡೋಲ್ ಬಡಿಯೋದಾಗಿರ್ಬೋದು, ಈ ವೀರಗಾಸೆ, ಆಮೇಲೆ ಯಕ್ಷಗಾನ, ಭರತನಾಟ್ಯ, ಅದು ಎಲ್ಲ ಸ್ಟ್ಯಾಚುಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಮೇಯ್ನ್ ಎಂಟ್ರೆನ್ಸಲ್ಲಿ ಆರ್ಚದು ಅಂದರೆ ಕಾವೇರಿ ನದಿದು ನೀರು ಹರಿಯೋ ಥರ ಮಾಡಿದ್ರಲ್ವ, ಅದಂತೂ ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಎಷ್ಟೊಂದು ಜನ ಇದ್ರ ಮುಂದೆ ಎಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೋತಿದ್ರು. ನನಗಂತೂ ಈ ಭರತನಾಟ್ಯ ಅದು ಒಂಥರ ಈ ಗೊಂಬೆದು ಭರತನಾಟ್ಯ ಡ್ರೆಸ್ ಥರ ರೆಡಿಯಾಗಿ ಸ್ಯಾರಿ ಹಾಕ್ಕೊಂಡು ಇರೋದು, ಈ ಗೊಂಬೆ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಸ್ಟೇಜ್ ಎಲ್ಲ ಇತ್ತು. ನಾವೆಲ್ಲ ಸ್ಟೇಜ್ ಹತ್ರನೂ ಕೂಡ ಹೋಗಿ ನೋಡೋಕೆ ಹೋಗಲಿಲ್ಲ. ಇಲ್ಲೇ ಹೊರಗಡೆ ಈ ಥರ ಎಲ್ಲದೂ ಆರ್ಚ್ದು ಡಿಸೈನ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಇದೆಲ್ಲ ನೋಡಿಕೊಂಡು ನಾನು ಒಂದಷ್ಟು ಬುಕ್ಸ್ನ ತೊಗೋಬೇಕಂತ ಇದ್ದೆ.
ಇವರು ಕುವೆಂಪು ಅವ್ರದ್ದು ಮಲೆಗಳಲ್ಲಿ ಮದುಮಗಳು ಓದೋಣ ಅಂತ ಇದ್ದೆ. ಮತ್ತು ಎಸ್ ಎಲ್ ಭೈರಪ್ಪ ಅವ್ರದ್ದು ದೂರ ಸರಿದರು, ಇವೆರಡು ಬುಕ್ಸು ಚೆನ್ನಾಗಿದೆ ಅಂತ ರಿವ್ಯೂ ನೋಡಿದ್ದೆ. ಸೊ ನಾನು ಬುಕ್ಸ್ ತೊಗೊಳ್ಳೋಣ, ಈ 2 ಬುಕ್ಸ್ ತೊಗೋಬೇಕಂತ, ಆಮೇಲೆ ಯಾವ್ದಾದ್ರು ಇಷ್ಟ ಆದರೆ ಇನ್ನೊಂದೆರಡು ಬುಕ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಬುಕ್ಸ್ದು ಮಳಿಗೆ ಇತ್ತಲ್ವ, ಅದ್ರ ಒಳಗಡೆ ಬಂದ್ವಿ. ಇಲ್ಲಿ ಒಳಗಡೆ ಅಂತೂ ಎಷ್ಟು ಜನ ಇದ್ದಾರೆ ಅಂದರೆ ನನಗೆ ಒಂದು ಸಲ ಒಂಥರ ತುಂಬ ಖುಷಿ ಆಗಿಬಿಡ್ತು. ಯಾಕಂದರೆ ತುಂಬ ಜನ ಬುಕ್ಸ್ ಓದೋರು ಇದ್ದಾರಲ್ಲಪ್ಪ, ಈ ಸೋಷಿಯಲ್ ಮೀಡಿಯಾ ಎಲ್ಲ ಬಂದಮೇಲೆ ಅಷ್ಟಾಗಿ ಯಾರೂ ಬುಕ್ಸ್ ಓದಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಇಲ್ಲಿ ಎಷ್ಟು ಜನ ಬುಕ್ಸ್ನ ಪರ್ಚೇಸ್ ಮಾಡ್ತಿದ್ರಂದರೆ ಅದನ್ನು ನೋಡಿ ನಾವು ಕೂಡ ಇನ್ನೊಂದೆರಡು ಬುಕ್ಸ್ನ ಎಕ್ಸ್ಟ್ರಾ ತೊಗೋಬೇಕಂತ ಮನಸ್ಸಾಗ್ತಿತ್ತು. ಆಮೇಲೆ ಯಾರು ಬುಕ್ಸ್ನ ತೊಗೋಬೇಕು ತೊಗೋಬಾರ್ದು ಯಾವ ಥರ ಮೆಂಟಾಲಿಟಿ ಇಟ್ಕೊಂಡು ಬಂದಿದ್ರು ಈ ಬುಕ್ಸ್ ಮಳಿಗೆ ಒಳಗಡೆ ಬಂದಮೇಲೆ ಇಲ್ಲಿರೋ ಜನಗಳು ಬುಕ್ಸ್ನ ಪರ್ಚೇಸ್ ಮಾಡ್ತಿರೋದು ನೋಡಿದ್ರೆ ನಾವು ಒಂದೆರಡು ಬುಕ್ಸ್ನ ಪರ್ಚೇಸ್ ಮಾಡೋಣ ಅಂತ ಅನಿಸುತ್ತೆ. ಆ ಥರ ಸಿಚುಯೇಷನಲ್ಲಿ ನೋಡಿದೆ. ಇಲ್ಲಿ ಎಲ್ಲರೂ ತುಂಬ ಇಂಟ್ರೆಸ್ಟಾಗಿ ಬುಕ್ಸ್ನ ಪರ್ಚೇಸ್ ಮಾಡ್ತಿರೋದು ನೋಡಿ ನನಗಂತೂ ಯಾವ ಬುಕ್ಸ್ನ ತೊಗೋಬೇಕನ್ನೋದೇ ಮರ್ತೋಯ್ತು. ಅಷ್ಟು ಜನ ಅಷ್ಟು ಬುಕ್ಸ್ನ ಪರ್ಚೇಸ್ ಮಾಡ್ತಿದ್ರು. ಅದು ಒಂಥರ ನನಗೆ ತುಂಬ ಖುಷಿ ಆಯಿತು. ನಾನಿಲ್ಲಿ ಕುವೆಂಪು ಅವ್ರದ್ದು ಮತ್ತು ಎಸ್ ಎಲ್ ಭೈರಪ್ಪ ಅವ್ರದ್ದು ಬುಕ್ನ ತೊಗೋಬೇಕಂತ ಬಂದಿದ್ದೆ. ಇಲ್ಲಿ ನಾನು ಮಲೆಗಳಲ್ಲಿ ಮದುಮಗಳು ಮತ್ತು ಎಸ್ ಎಲ್ ಭೈರಪ್ಪ ಅವ್ರದ್ದು ದೂರ ಸರಿದರು ಬುಕ್ ರಿವ್ಯೂನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಅವ್ರನ್ನ ಕೇಳಿದೆ, ಬುಕ್ ಶಾಪ್ ಓನರ್ನ ಕೇಳಿದೆ, ಸರ್ ಮಲೆಗಳಲ್ಲಿ ಮದುಮಗಳು ಬುಕ್ ಇದೆಯಾ ಅಂತ. ಅವರು ಇಲ್ಲ ಮೇಡಮ್ ಖಾಲಿಯಾಗಿದೆ ಅಂತ ಹೇಳಿದ್ರು. ನಾನು ಆಮೇಲೆ ಇಲ್ಲಿ ಎಸ್ ಎಲ್ ಭೈರಪ್ಪ ಅವ್ರದ್ದು ದೂರ ಸರಿದರು ಬುಕ್ ನೇಮ್ ಕೂಡ ಮರೆತುಬಿಟ್ಟಿದ್ದೆ. ಇಲ್ಲಿ ತುಂಬ ಜನ ಇದ್ರಲ್ವ, ಹಾಗಾಗಿ ನೆಟ್ವರ್ಕ್ ಕೂಡ ಸಿಗ್ತಿರ್ಲಿಲ್ಲ. ಇನ್ಕಮಿಂಗು ಔಟ್ಗೋಯಿಂಗ್ ಕಾಲ್ ಕೂಡ ಬರ್ತಿರಲಿಲ್ಲ. ಇನ್ಸ್ಟಾಗ್ರಾಮ್ ಕೂಡ ಓಪನ್ ಆಗಲಿಲ್ಲ. ಹಾಗಾಗಿ ದೂರ ಸರಿದರು ಅದು ಬುಕ್ ನೇಮ್ ಕೂಡ ಮರ್ತ್ಕೊಂಡಿದ್ದೆ ಅಲ್ವಾ, ಹಂಗಾಗಿ ಅದನ್ನು ನಾನು ತೊಗೊಳಕ್ಕಾಗಿಲ್ಲ. ಕುವೆಂಪು ಅವ್ರದ್ದು ಎಲ್ಲ ಶಾಪಲ್ಲೂ ಕೇಳಿದೆ, ಅವರು ಇಲ್ಲ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನಿಲ್ಲಿ ಸಾಯಿ ಸುತ್ತೆ ಅವ್ರದ್ದು ಬುಕ್ಸ್ನ ನೋಡಿದೆ. ನಾನು ಸಾಯಿ ಸುತ್ತೆ ಅವ್ರದ್ದು ಬುಕ್ಸ್ನ ಎರಡು ಮೂರು ಓದಿದ್ದೆ. ಹಂಗಾಗಿ ಅವ್ರ ಸ್ಟೋರಿಗಳನ್ನ ಚೆನ್ನಾಗಿ ಬರೀತಾರೆ ಅಂದ್ಬಿಟ್ಟು ಅವ್ರದ್ದೇ 2 ಬುಕ್ಸ್ನ ಪರ್ಚೇಸ್ ಮಾಡಿದೆ. ಒಂದು ಬಂದು ಶಿಲ್ಪ ತರಂಗಿಣಿ ಅಂತ, ಇದು ಬಂದು 200 ರೂಪಾಯಿ ಆಯಿತು. ಇನ್ನೊಂದು ಅದೇ ಸೇಮ್ ಸಾಯಿ ಸುತ್ತೆ ಅವ್ರದ್ದೇನೆ, ನಿಶೆಯಿಂದ ಉಷೆಗೆ ಅಂದ್ಬಿಟ್ಟು ಇನ್ನೊಂದು ಬುಕ್ ತೊಗೊಂಡೆ. ಇದು ಬಂದು 140 ರೂಪೀಸ್ ಆಯಿತು. ಅಲ್ಲಿ ಪೇ ಮಾಡೋದಕ್ಕೆ ನಾನು ಫೋನ್ಪೇ ಗೂಗಲ್ ಪೇ ಕೂಡ ವರ್ಕ್ ಆಗ್ತಿರಲಿಲ್ಲ. ಸೊ ಹಂಗಾಗಿ ನಂದಿನಿ ಹತ್ರ ಕ್ಯಾಶ್ ಇತ್ತು, ನಾನು ಕ್ಯಾಶ್ ತೊಗೊಂಡು ಹೋಗಿರಲಿಲ್ಲ. ಸೊ ನಂದಿನಿನೇ 2 ಬುಕ್ಸ್ಗೂ ಪೇ ಮಾಡಿದ್ಲು. ಮತ್ತು ಇನ್ನೊಂದಷ್ಟು ಬುಕ್ ಶಾಪ್ಗಳೆಲ್ಲ ನೋಡಿದ್ವಿ. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಳ್ಳೊಳ್ಳೆ ಬುಕ್ಸ್ ಎಲ್ಲ ಇತ್ತು, ತೊಗೋತಿದ್ರು, ಎಷ್ಟೊಂದು ಜನ ಬುಕ್ಸ್ ಎಲ್ಲ ತೊಗೋತಿದ್ರು. ಸೊ ಬುಕ್ಸ್ ತೊಗೊಂಡು ಹೊರಗಡೆ ಬಂದ್ವಿ. ನಮ್ಮ ಅಕ್ಕ ಮತ್ತು ನನ್ನ ತಮ್ಮ ಹೊರಗಡೆನೇ ವೆಯ್ಟ್ ಮಾಡ್ತಿದ್ರು. ಬುಕ್ಸ್ ಮಳಿಗೆಯಲ್ಲಿ ತುಂಬ ಜನ ಇದ್ದಾರೆ, ಒಳಗಡೆ ಹೋದರೆ ಹೊರಗಡೆ ಬರೋಕ್ಕಾಗಲ್ಲ, ಫುಲ್ ಸೆಕೆ ಅಂದ್ಬಿಟ್ಟು ನಮ್ಮ ಅಕ್ಕ ಮತ್ತು ನನ್ನ ತಮ್ಮ ಒಳಗಡೆ ಬರಲೇ ಇಲ್ಲ. ಆಮೇಲೆ ಇಲ್ಲೇ ಹೊರಗಡೆನೇ ವೆಯ್ಟ್ ಮಾಡ್ತಿದ್ರಲ್ವ, ಮತ್ತೆ ಎಲ್ಲರೂ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಹೋದ್ವಿ. ಇಲ್ಲೆಲ್ಲರೂ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು ಐಸ್ ಕ್ರೀಮ್ ಶಾಪ್ಗೂ ಹೋಗಿ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ನಮ್ಮ ಪೃಥ್ವಿಗೆ ಒಂದು ವಾಚ್ ತೊಗೋಬೇಕಿತ್ತು. ನಮ್ಮ ಅಕ್ಕ ವಾಚ್ ತೊಗೊಬರ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ವಾಚ್ ಎಲ್ಲ ಹುಡುಕ್ತಿದ್ಲು. ನಾವು ಸ್ವಲ್ಪ ಮುಂದೆ ಹೊರಟ್ವಿ. ಇಲ್ಲಿ ನನಗೆ ಸಾಯಿ ಸುತ್ತೆ ಅವ್ರದ್ದು ಬುಕ್ಸ್ ಮೇಲ್ಗಡೆ ಪಿಕ್ಚರ್ ನೋಡಿದ್ರೇ ಓಕೆ ಇಂಟ್ರೆಸ್ಟಾಗಿದೆ ಅಂತ ಅನ್ನಿಸ್ತು ಸ್ಟೋರಿ. ಅದಕ್ಕೆ ಮೊದಲೇ ಓದಿದ್ದೆ ಅಲ್ವ ಇವ್ರದ್ದು ಬುಕ್ಸ್ ಎಲ್ಲ, ಹಂಗಾಗಿ ಇಷ್ಟ ಆಗಿ 2 ಬುಕ್ಸು ತೊಗೊಂಡು ಬಂದ್ವಿ. ಇಲ್ಲಿ ನಮ್ಮ ಅಕ್ಕ ನಮ್ಮ ಪೃಥ್ವಿಗೆ ವಾಚ್ನ ಹುಡಿಕೊಂಡು ಹೋದ್ಲು. ನಾನು ಮತ್ತು ನಮ್ಮ ಅಕ್ಕ ಎಲ್ಲ ಇಷ್ಟು ಜನರೊಳಗಡೆ ಮಿಸ್ ಆಗಿದ್ದೆ, ಒಳ್ಳೇದಾಯಿತು. ಇಲ್ಲಿ ನನಗೆ ನನ್ನ ಫ್ರೆಂಡ್ ಸಿಕ್ಕಿದ್ಲು, ನನ್ನ PUC ಫ್ರೆಂಡ್ ಇವರು ರೋಜಾ ಅಂತ. ನಾನು PUCನ ಮಂಡ್ಯದಲ್ಲೇ ಓದಿದ್ದು, ಗೌರ್ಮೆಂಟ್ ಕಾಲೇಜಲ್ಲಿ. ಸೊ ಸಿಕ್ಕಿದ್ಲು, ತುಂಬ ಖುಷಿ ಆಯಿತು. ಯಾಕಂದರೆ ನಾನು 6 ವರ್ಷ 7 ವರ್ಷ ಆದಮೇಲೆ ಇವಳನ್ನ ಮೀಟ್ ಮಾಡ್ತಿರೋದು. ಅವರಮ್ಮ ಮತ್ತು ಅವಳು ಮದ್ದೂರಿಂದ ಕನ್ನಡ ಸಾಹಿತ್ಯ ಸಮ್ಮೇಳನ ನೋಡೋಕ್ಕೆ ಬಂದಿದ್ದರು. ನಮ್ಮ ಅಕ್ಕ ಮತ್ತು ನಂದಿನಿ ನಮ್ಮ ತಮ್ಮ ಅವರೆಲ್ಲ ವಾಚ್ ಹುಡಿಕೊಂಡು ಅಲ್ಲಿ ಶಾಪ್ಗಳೆಲ್ಲ ಇತ್ತಲ್ವ, ಅಲ್ಲೆಲ್ಲ ಹುಡುಕೊಂಡು ನಿಂತಿದ್ರು. ನಾನು ಎಲ್ಲೋ ನನಗಿಂತ ಮುಂದೆನೇ ಹೋಗ್ಬಿಟ್ಟಿದ್ದಾರೇನೋ ಅಂದ್ಬಿಟ್ಟು ನಾನು ಸ್ವಲ್ಪ ಮುಂದೆನೇ ಬಂದುಬಿಟ್ಟೆ, ಸ್ವಲ್ಪ ಬೇಗನೆ ಬಂದುಬಿಟ್ಟೆ. ಹಾಗಾಗಿ ನನ್ನ ಫ್ರೆಂಡ್ ಸಿಕ್ಕಿದ್ಲು, ಅವ್ರ ಅಮ್ಮ ಮತ್ತು ಅವಳನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರಿಗೂ ಅಲ್ಲಿ ಬಸ್ಗಳೆಲ್ಲ ಫೆಸಿಲಿಟಿ ಇತ್ತಲ್ವ, ಫ್ರೀ ಬಸ್ ಫೆಸಿಲಿಟಿ, ಅವರು ಹೊರಟ್ರು ಬಸ್ ಹತ್ಕೊಂಡು. ನಮ್ಮ ಅಕ್ಕವರೆಲ್ಲ ಪೃಥ್ವಿಗೆ ವಾಚ್ ತೊಗೊಂಡು ಇಲ್ಲಿ ಕಾರ್ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಬಂದರು. ನನ್ನ ತಮ್ಮ ಕೈಯಲ್ಲಿ ಪೊಟೊಟೊ ಟ್ವಿಸ್ಟರ್ ತೊಗೊಂಡು ಅವ್ರು ಸ್ವಲ್ಪ ತಿಂದ್ಕೊಂಡು ನನಗೆ ತಂದುಕೊಟ್ರು. ಇವರು ನನ್ನನ್ನು ಒಳಗಡೆ ಎಲ್ಲ ನೋಡಿದ್ದಾರೆ.
ಅಲ್ಲಿ ಫೋನ್ ಕೂಡ ಮಾಡೋಕ್ಕೆ ನೆಟ್ವರ್ಕ್ ಸಿಗ್ತಿರಲಿಲ್ಲ. ನಾನು ಇವರೆಲ್ಲ ನನಗಿಂತ ಮುಂಚೆನೇ ಕಾರ್ ಪಾರ್ಕಿಂಗ್ ಹತ್ರ ಬಂದುಬಿಟ್ಟಿದ್ದಾರೇನೋ ಅಂದ್ಬಿಟ್ಟು ನಾನು ಬೇಗನೆ ಬಂದುಬಿಟ್ಟೆ. ಇವರು ವಾಚೆಲ್ಲ ಹುಡಿಕೊಂಡು ತೊಗೊಂಡು ಪೊಟೊಟೊ ಟ್ವಿಸ್ಟರ್ ತಿಂದ್ಕೊಂಡು ನನಗಿಂತ ಸ್ವಲ್ಪ ಲೇಟಾಗಿ ಕಾರ್ ಪಾರ್ಕಿಂಗ್ ಹತ್ರ ಬಂದರು. ನನಗೆ ನನ್ನ ಫ್ರೆಂಡ್ ಸಿಕ್ಕಿದ್ದು ಒಂಥರ ಖುಷಿ ಆಯಿತು. ನಾನೇ ಅವ್ಳನ್ನ ನೋಡಿಬಿಟ್ಟು ಮಾತಾಡಿಸ್ದೆ. ಅವ್ಳಿಗೂ ಕೂಡ ವರ್ಕ್ ಫ್ರಮ್ ಹೋಮು ಅಸೆಂಚರಲ್ಲಿ ವರ್ಕ್ ಮಾಡ್ತಿದ್ದಾಳೆ. ನಾನು ಅವಳ ಜೊತೆ ಮಾತಾಡೇ ಇಲ್ಲ ಅಂದರೂ 4-5 ವರ್ಷನೇ ಆಗಿತ್ತು. ಮೀಟ್ ಮಾಡಿ ಒಂದು 6-7 ವರ್ಷ ಆಗಿತ್ತು. ಸೊ ನೋಡಿ ಖುಷಿ ಆಯಿತು. ಅವ್ರ ಅಮ್ಮನ ಕೂಡ ನಾನು ಒಂದು ಸಲ ಮೀಟ್ ಮಾಡಿರಲಿಲ್ಲ. ನಾವು PUCನ ಫಸ್ಟ್ PU ಸೆಕೆಂಡ್ PUC ಎಲ್ಲ ಜೊತೆಲೇ ಓದಿದ್ವಿ. ತುಂಬ ಅಂದರೆ ತುಂಬ ಕ್ಲೋಸಾಗಿದ್ವಿ ಅವಾಗೆಲ್ಲ. ಇವಾಗ ಅವರು ಒಂದು ಕಾಲೇಜು, ನಾವೊಂದು ಕಾಲೇಜಿಗೆ ಸೇರ್ಕೊಬಿಟ್ವಿ ಡಿಗ್ರಿನಲ್ಲಿ. ಹಾಗಾಗಿ ಅಷ್ಟೊಂದೆಲ್ಲ ಫ್ರೆಂಡ್ಶಿಪ್ ಇರಲಿಲ್ಲ. ಬಟ್ ಸಿಕ್ಕಿದಂತೂ ತುಂಬ ಖುಷಿ ಆಯಿತು. ಮತ್ತು ನಮ್ಮದು ನಂಬರು ಕೂಡ ಇರಲಿಲ್ಲ, ಅವ್ರದ್ದು ನಂಬರೆಲ್ಲ ಡಿಲೀಟ್ ಆಗೋಗಿತ್ತು. ಸೊ ನಂಬರ್ ಈಸ್ಕೊಂಡು 2-3 ಫೋಟೋಸ್ ಎಲ್ಲ ತೊಗೊಂಡು ನಮ್ಮ ಅಕ್ಕವ್ರ ಮನೆಗೆ ಮಧ್ಯಾಹ್ನ ಊಟಕ್ಕಂತ ಬಂದ್ವಿ. ಆಮೇಲೆ ಇಲ್ಲಿ ನಮ್ಮ ಕವಿತಕ್ಕ, ನಮ್ಮ ಪ್ರೇಮ ಆಂಟಿ ಮತ್ತು ನಮ್ಮ ಕವಿತಕ್ಕನ ಪಾಪು, ಮಯೂರ ಎಲ್ಲರೂ ಬಂದಿದ್ದರು. ಅವರು ಕೂಡ ನಮ್ಮ ಅಕ್ಕವ್ರು ಇದೇ ಏರಿಯಾದಲ್ಲೇ ಮನೆ. ಅವರು ಬಂದರು ಊಟಕ್ಕೆ ಅಂತ. ಸೊ ನಾವೆಲ್ಲ ಜೊತೆಲೇ ಕೂತ್ಕೊಂಡು ಊಟ ಮಾಡಿಕೊಂಡು, ನಮ್ಮ ಅಪ್ಪ ಅಮ್ಮನೂ ಕೂಡ ಊರಿಂದ ಬಂದರು, ಸ್ವಲ್ಪ ಲೇಟಾಗಿ ಬಂದರು. ಆಮೇಲೆ ನಂದಿನಿ ಅವ್ರ ಅಮ್ಮ ಮತ್ತು ಅವ್ರ ತಮ್ಮನೂ ಬಂದು ನಾವು ಸಮ್ಮೇಳನ ನೋಡ್ಕೊಂಡು ಬರೋಷ್ಟೊತ್ತಿಗೆ ಅವರು ಬಂದಿದ್ದರು. ಅವರು ಮೊದಲು ಊಟ ಮಾಡಿಕೊಂಡು ಹೊರಟ್ರು. ಅವರಾದ್ಮೇಲೆ ನಾವು ಕವಿತಕ್ಕ ಎಲ್ಲ ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ವಿ, ನಮ್ಮ ಅಕ್ಕ ಎಲ್ಲ. ನೆಕ್ಸ್ಟು ನಮ್ಮ ಅಪ್ಪ ಅಮ್ಮ ಸ್ವಲ್ಪ ಲೇಟಾಗಿ ಬಂದರು ಊರಿಂದ. ಅವರೆಲ್ಲ ಊಟ ಮಾಡಿಕೊಂಡು ಇಲ್ಲೇ ಇದ್ದರು. ಇಲ್ಲಿ ತಮ್ಮ ಮತ್ತು ನಂದಿನಿ ಅದು ಅವರಿಗೆಲ್ಲ ಅಂದರೆ ನಂದಿನಿಗೆ ಸ್ಯಾರಿ ಮತ್ತು ಮದುವೆದು ಮುಯ್ಯೆಲ್ಲ ಕೊಡ್ತಾರಲ್ವ, ಅದೆಲ್ಲ ಕೊಡ್ತಿದ್ರು. ನನ್ನ ತಮ್ಮಂಗೂ ಅಂದರೆ ಬಟ್ಟೆಗಳು, ಮತ್ತು ನಮ್ಮ ತಮ್ಮಂಗೆ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಇಬ್ಬರೂ ಒಂದು ಗೋಲ್ಡ್ ಚೈನ್ ಮಾಡಿಸ್ಕೊಟ್ಟಿದ್ರು. ಅದಕ್ಕೆ ನಮ್ಮ ಅಕ್ಕ ಅವರ ಅತ್ತೆಂದಿರು ಗೋಲ್ಡು ಆರಂತ ಸಿಂಬಲ್ದು ಡಾಲರ್ ಕೊಟ್ಟರು. ಅದೆಲ್ಲ ಹಾಕ್ಕೊಂಡು ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ನಾವು ಹೊರಟ್ವಿ ಕವಿತಕ್ಕ ಅವ್ರ ಮನೆಗೆ. ಕವಿತಕ್ಕ ಬನ್ನಿ ನಮ್ಮ ಮನೆಗೆ ಹೋಗಿದ್ದು ಆಮೇಲೆ ಹೋಗುರಂತೆ ಅಂತ ಹೇಳಿದ್ರು. ನಾನು, ನಂದಿನಿ, ಅಕ್ಕ, ನಮ್ಮ ಋತ್ವಿ, ಪ್ರೇಮ ಆಂಟಿ, ಕವಿತಕ್ಕ ಎಲ್ಲ ಕವಿತಕ್ಕ ಅವ್ರ ಮನೆಗೆ ಹೊರಟ್ವಿ. ಇಲ್ಲೇ ಅವ್ರದ್ದು ಹತ್ರನೇ, ಇಲ್ಲಿ ಇದೇ ಏರಿಯಾದಲ್ಲೇ ಮನೆ. ಸೊ ಹಂಗಾಗಿ ಹೊರಟ್ವಿ. ನಮ್ಮಪ್ಪ ನಮ್ಮಮ್ಮಂಗಂತೂ ಕನ್ನಡ ಸಾಹಿತ್ಯ ಸಮ್ಮೇಳನ ನೋಡಬೇಕಂತ ಅನಿಸ್ಬಿಟ್ಟಿತ್ತು. ಯಾಕಂದರೆ ನಮ್ಮೂರಲ್ಲಿ ಸ್ಯಾಟರ್ಡೆ ಎಷ್ಟೊಂದು ಜನ ಫ್ರೀ ಬಸ್ ಇತ್ತಲ್ವ, ಹಂಗಾಗಿ ಹೋಗಿದ್ರು. ನಮ್ಮಮ್ಮಂಗೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಮ್ಮಮ್ಮ ಸ್ಯಾಟರ್ಡೆ ಹೋಗೋಕ್ಕಾಗಿರಲಿಲ್ಲ. ಅವರು ನಾವೆಲ್ಲ ಬಂದಿದ್ವಿ ಆಲ್ರೆಡಿ ಅಂದ್ಬಿಟ್ಟು, ನಾನು ಹೋಗಿದ್ದು ಬರ್ತೀನಿ ಮನೇಲೇನು ಇವಾಗೇನು ಕೆಲಸ ಇಲ್ಲ ಅಂದ್ಬಿಟ್ಟು ನಮ್ಮಪ್ಪ ಮತ್ತು ನಮ್ಮಮ್ಮ ಸಮ್ಮೇಳನ ನೋಡೋಕ್ಕೆ ಬೈಕಲ್ಲಿ ಹೋದ್ರು. ನಾವೆಲ್ಲ ಕವಿತಕ್ಕ ಅವ್ರ ಮನೆಗೆ ಕಾರಲ್ಲಿ ಬಂದ್ವಿ. ಕವಿತಕ್ಕ ಅವ್ರದ್ದು ರೀಸೆಂಟಾಗಿ ಮನೆ ಗೃಹಪ್ರವೇಶ ಆಗಿದ್ದು. ರೀಸೆಂಟಾಗಿ ಮೀನ್ಸ್ ಆಲ್ರೆಡಿ ಒಂದು 6 ಮಂತ್ಸ್ ಆಗಿದೆ. ನಂದು ಬರ್ತಡೇ ದಿನವೇ ಕವಿತಕ್ಕ ಅವ್ರದ್ದು ಮನೆ ಗೃಹಪ್ರವೇಶ ಆಗಿದ್ದು, ಮೇ 13ನೇ ತಾರೀಕು. ಅವರು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಡೂಪ್ಲೆಕ್ಸಲ್ಲಿದ್ದಾರೆ, ಮತ್ತು ಇನ್ನು 3 ಫ್ಲೋರು ಬಾಡಿಗೆಗೆ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಮಯೂರ ನೋಡಿ, ಮಯೂರಂಗಂತೂ ಗನ್ ಅಂದರೆ ಫುಲ್ ಕ್ರೇಜ್ ಅವನಿಗೆ. ಆ ಗನ್ ತೊಗೊಬಿಟ್ಟು ಶೂಟ್ ಮಾಡಂದರೆ ವಿತೌಟ್ ಗ್ಲಾಸ್ ಅವನು ಶೂಟೇ ಮಾಡಲ್ಲ, ಗ್ಲಾಸ್ ಹಾಕ್ಕೊಂಡ್ರೆ ಶೂಟ್ ಮಾಡ್ತಾನೆ. ಆಮೇಲೆ ನಾವಿಲ್ಲೆಲ್ಲ TV ನೋಡಿಕೊಂಡು ಮತ್ತು ಇವರು ಋತ್ವಿ ಮತ್ತು ಮಯೂರ ಆಟ ಆಡಿಸ್ಕೊಂಡು ಇಲ್ಲೇ ಸ್ವಲ್ಪ ಹೊತ್ತಿದ್ವಿ. ಮಯೂರಂಗೆ ಗನ್ ಕ್ರೇಜ್ ಅಲ್ವಾ, ಹಂಗಾಗಿ ಅವನು ಎಷ್ಟು ಗನ್ಸ್ ಎಲ್ಲ ತಗೊಂಡು ಇಟ್ಕೊಂಡಿದ್ದಾನಂದರೆ ಎಲ್ಲ ಒಂದೊಂದು ಕೂಡ ಡಿಫ್ರೆಂಟಾಗಿದೆ. ನಮ್ಮ ಕವಿತಕ್ಕ ನಮಗೆ ಕಾಫಿ, ಬಿಸ್ಕೆಟು, ಹಣ್ಣು ಮತ್ತು ಖಾರ ಸ್ವೀಟ್ಸ್ ಎಲ್ಲ ಕೊಟ್ಟರು. ಇಲ್ಲಿ ನೋಡಿ ಮಯೂರ ಎಲ್ರಿಗೂ ಶೂಟ್ ಮಾಡ್ತೀನಿ ಅಂದ್ಬಿಟ್ಟು ಗ್ಲಾಸ್ ಹಾಕ್ಕೊಂಡು ಎಲ್ರಿಗೂ ಶೂಟ್ ಮಾಡ್ತಿದ್ದಾನೆ. ಅವನಿಗೆ ಗನ್ ಕ್ರೇಜ್ ಅಂದರೆ ಫುಲ್ ಕ್ರೇಜು. ಆಮೇಲೆ ಇಲ್ಲಿ ನೋಡಿ ನಮ್ಮ ತಮ್ಮಂಗೆ, ಅವನು ಮಯೂರಂಗೆ ಫಸ್ಟ್ ಏರ್ ಕಟ್ ಮಾಡಿಸಿದಾರಲ್ವ ಮೊದಲನೇ ಸಲ, ಅದನ್ನು ಶಾಪಲ್ಲಿ ನೋಡ್ಕೊಬಿಟ್ಟಿದ್ದಾನೆ. ಹಂಗಾಗಿ ಒಂದು ಇದು ಪ್ಲಾಸ್ಟಿಕ್ದು ಕತ್ತರಿ ಇದೆ, ಆ ಕತ್ತರಿ ಇಟ್ಕೊಬಿಟ್ಟು ಬಾಚಣಿಗೆ ತೊಗೊಬಿಟ್ಟು ನನ್ನ ತಮ್ಮಂಗೆ ಏರ್ ಕಟ್ ಮಾಡ್ತೀನಿ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಒಂದೇ ಸಲ ಅವನಿಗೆ ಏರ್ ಕಟ್ ಮಾಡಿಸಿರೋದು. ಎಷ್ಟು ಮೆಮೊರಿ ಇದೆ ಅಂದರೆ ನೋಡಿ, ಬಾಚ್ತಾನೆ. ಅದು ಚಿಕ್ಕದು ಪ್ಲಾಸ್ಟಿಕ್ದು ಕತ್ತರಿ ಇದೆ, ಅದು ಇಟ್ಕೊಂಡು ಕಟ್ ಮಾಡ್ತಿದ್ದಾನೆ. ಯಪ್ಪ, ಮಕ್ಕಳಂತೂ ಏನೂ ಮರೆಯಲ್ಲ. ಈಗಿನ ಜನ್ರೇಷನ್ ಮಕ್ಕಳು ತುಂಬ ಫಾಸ್ಟ್ ಇದ್ದಾರೆ. ಆಮೇಲೆ ನನ್ನ ತಮ್ಮ ಋತ್ವಿನ ಎತ್ಕೊಂಡು ನಂದಿನಿ ಮತ್ತು ನನ್ನ ತಮ್ಮ ಋತ್ವಿನ ಆಟ ಆಡಿಸ್ತಿದ್ದಾರೆ. ಆಮೇಲೆ ಇಲ್ಲಿ ಮಯೂರಂದು ಚಿಕ್ಕದು ಸೈಕಲ್ ಇತ್ತು. ಅವನು ಮನೆ ಸುತ್ತ ಸೈಕಲ್ ರೌಂಡ್ ಹಾಕ್ತಿದ್ದ.
ಋತ್ವಿಕ್ ಕೂಡ ಕೂರಿಸ್ಕೊಂಡು ಒಂದು ರೌಂಡ್ ಬಂದ. ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ನ್ಯಾಪ್ ಹಾಕ್ತಿದ್ದೆ. ಸೊ ಹಂಗಾಗಿ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ಚೆನ್ನಾಗಿ ಸೈಕಲ್ ಬ್ಯಾಲೆನ್ಸ್ ಮಾಡಿಕೊಂಡು, ಆಮೇಲೆ ಅವ್ನಿಗೆ ಡ್ರೈವಿಂಗ್ ಅಂದ್ರೂ ಅಷ್ಟೇ ತುಂಬ ಅಂದರೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾನೆ ಸೈಕಲು, ಮತ್ತು ಒಂದು ಚಿಕ್ಕದು ಸ್ಕೂಟ್ರ್ ಐತೆ, ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ಓಡಿಸ್ತಾನೆ. ಆಮೇಲೆ ಅವರಿಗೆಲ್ಲ ಬಾಯ್ ಹೇಳಿ ನಾವು ಕವಿತಕ್ಕ, ಭಾವ ಅವರು ಮತ್ತು ಮಯೂರಂಗೆ ಬಾಯ್ ಹೇಳ್ಬಿಟ್ಟು ನಾವು ಊರಿಗೆ ಹೊರ್ಟ್ವಿ. ಇಲ್ಲೇ ಮುಂದೆ ಮಂಡ್ಯದಿಂದ ಹೋಗುವಾಗ ಮತ್ತೆ ಇವಾಗ ಆಲ್ರೆಡಿ ಸಾಯಂಕಾಲ ಆಗಿತ್ತಲ್ವ, ಹಂಗಾಗಿ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಆನ್ ಆಗಿತ್ತು. ಇಲ್ಲಿ ಅಂದರೆ ಮೇನ್ ರೋಡ್ಗಳಿಗೆ ಮಾತ್ರ ಲೈಟಿಂಗ್ಸ್ ಹಾಕಿದ್ರು. ಎಲ್ಲ ನೋಡಿಕೊಂಡು ಹೊರ್ಟ್ವಿ. ನಮ್ಮ ಪ್ರೇಮ್ ಆಂಟಿನ ಅಡ್ಡಕ್ಕೆ ಡ್ರಾಪ್ ಮಾಡಬೇಕಿತ್ತು. ಆಮೇಲೆ ಇಲ್ಲೇ ಆನ್ ದಿ ವೇ ಹೋಗುವಾಗ್ಲೇ ಶಿವಳ್ಳಿನಲ್ಲಿ ಭಾನುವಾರ ಸಂತೆ ಕಟ್ಟುತ್ತಾರೆ. ಅಂದರೆ ಸೊಪ್ಪು ತರಕಾರಿ ಎಲ್ಲ ಫ್ರೆಶ್ಶಾಗಿ ಸಿಗುತ್ತೆ. ಮಾರ್ಕೆಟಿಗೆ ಹೋಲಿಸ್ಕೊಂಡ್ರೆ ಅಲ್ಲಿ ಅಂದರೆ ಡೈರೆಕ್ಟು ರೈತರೇ ತಂದು ಸೇಲ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸೊಪ್ಪು ತರಕಾರಿ ಎಲ್ಲ ಸಿಗುತ್ತೆ. ಹಂಗಾಗಿ ಇಲ್ಲೇ ಎಲ್ಲ ಹೋಗುವಾಗ್ಲೇ ತೊಗೊಂಡು ಹೋಗೋಣ, ಮಾರ್ಕೆಟ್ಗೆ ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು ನಾವು ಹಿಂಗೇ ಸಂತೆ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ಸಂತೆಗೆ ಬಂದ್ವಿ. ಸಂತೆಯಲ್ಲಿ ಫ್ರೆಶ್ ತರಕಾರಿ ಸೊಪ್ಪೆಲ್ಲ ಸಿಕ್ತು. ಎಲ್ಲ ತೊಗೊಂಡು ನಮ್ಮ ಆಂಟಿನ ಅಡ್ಡಿಗೆ ಬಿಟ್ಬಿಟ್ಟು ನಾವು ಊರಿಗೆ ಹೊರ್ಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.